ನಮಸ್ಕಾರ ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಿಸೆಂಬರ್ 13ರಂದು ಜಿಲ್ಲೆಯಲ್ಲಿ ಬೃಹತ್ ರಾಷ್ಟ್ರೀಯ ಲೋಕ್ ಅದಾಲತ್ ನ್ಯಾಯಾಧೀಶ ಎಸ್.ಪಿ. ರೆಹಮಾನ್ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಉದ್ಘಾಟಿಸಿದರು. ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಆಗಲಿ. ಬೀದರ್ ನಗರದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಇಂದು ಬಾಯ್ಲರ್ ಪೂಜೆ ಮಂತ್ರಪಠಣದೊಂದಿಗೆ ನೂತನ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಂದ ನೆರವೇರಿಸಲಾಯಿತು. ನವೆಂಬರ್ 18ರಂದು 12 ತಾಂಡಾ ನಿವಾಸಿಗಳಿಂದ ಔರಾದ್ ತಹಶೀಲ್ ಕಚೇರಿಗೆ ಮುತ್ತಿಗೆ. ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ನಮ್ಮ ನಾಡು ನಮ್ಮ ನುಡಿ ಸಮಿತಿ ವತಿಯಿಂದ ನಗರದಲ್ಲಿ ಕನ್ನಡ ಬಾವುಟದ ಮೆರವಣಿಗೆ ನಡೆಸಲಾಯಿತು. ಬೀದರ್ ನಗರದ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀಪಪೂಜನ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಡಿಸೆಂಬರ್ 13ರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಬೃಹತ್ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್.ಪಿ. ರೆಹಮಾನ್ ಅವರು ತಿಳಿಸಿದ್ದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಡಿಸೆಂಬರ್ 13ರಂದು ನಡೆಯುವ ಬೃಹತ್ ರಾಷ್ಟ್ರೀಯ ಲೋಕ್ ಅದಾಲತ್ನ ಪೂರ್ವ ಸಿದ್ಧತೆ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ಆಸ್ತಿಪಾಲು ವಿಭಾಗ, ಸಿವಿಲ್ ಪ್ರಕರಣಗಳು, ಜೀವನಾಂಶ, ಚೆಕ್ ಬೌನ್ಸ್, ವಿದ್ಯುತ್ ಪ್ರಕರಣಗಳು, ರಾಜಿಯಾಗಬಹುದಾದ ಅಪರಾಧಿಕ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ರಾಜಿ ಮಾಡಿಕೊಳ್ಳುವಂತಹ ಪ್ರಕರಣಗಳು, ಕಾರ್ಮಿಕರ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು ಹಾಗೂ ವೆಚ್ಚಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ಅವಕಾಶ ಇರುತ್ತದೆ ಎಂದರು. ಈ ಹಿಂದೆ ದಿನಾಂಕ 13/9/2025ರಂದು ರಾಷ್ಟ್ರೀಯ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕ್ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 38,038 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಅವುಗಳಲ್ಲಿ 9,899 ಬಾಕಿ ಪೆಂಡಿಂಗ್ ಪ್ರಕರಣಗಳನ್ನು ಹಾಗೂ 28,139 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು. ಈ ಬಾರಿ ಲೋಕ್ ಅದಾಲತ್ ನ್ಯಾಯಾಲಯದಲ್ಲಿ ಬಾಕಿ ಪೆಂಡಿಂಗ್ ಇರುವ ಪ್ರಕರಣಗಳನ್ನು ಹೆಚ್ಚು ಇತ್ಯರ್ಥಗೊಳಿಸಲು ಯೋಜನೆ ರೂಪಿಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 29,124 ಪ್ರಕರಣಗಳು ಪೆಂಡಿಂಗ್ ಇದ್ದು, ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಗುರಿ ಹೊಂದಿದ್ದೇವೆ ಹಾಗೂ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಒಟ್ಟು 17 ಲೋಕ್ ಅದಾಲತ್ ಬೆಂಚ್ಗಳನ್ನು ರಚಿಸಲಾಗಿದೆ. ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರನಿಗೆ ನ್ಯಾಯಾಲಯ ಶುಲ್ಕ ವಾಪಸ್ ಸಿಗಲಿದೆ. ಮೇಲ್ಮನವಿ ಮಾಡಲು ಅವಕಾಶ ಇರುವುದಿಲ್ಲ. ಇಬ್ಬರು ಪಕ್ಷಗಾರರು ತಮ್ಮ ದ್ವೇಷ ಮರೆತು ಸುಮಧುರ ಬಾಂಧವ್ಯ ಹೊಂದುವ ಅವಕಾಶ ಇರುತ್ತದೆ. ಹಾಗೆ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಶೀಘ್ರವಾಗಿ ಪ್ರಕರಣಗಳು ಇತ್ಯರ್ಥವಾಗುತ್ತವೆ ಎಂದು ಅವರು ತಿಳಿಸಿದ್ದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಅವರು ಮಾತನಾಡಿ, ನವೆಂಬರ್ 3ರಂದು ವಿವಿಧ ಇಲಾಖೆಗಳ ಸಭೆ ಸೇರಿ ಹಲವು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಪೂರ್ವ ತಯಾರಿಯಂತೆ ಡಿಸೆಂಬರ್ 13ರಂದು ನಡೆಯುವ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಉತ್ತಮ ಅವಕಾಶವಿದ್ದು, ಕಕ್ಷಿದಾರರಿಗೆ ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ. ಆದ್ದರಿಂದ ಬೃಹತ್ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಸಿಬ್ಬಂದಿ ಜಗದೀಶ್ವರ್ ದೊರೆ, ಆಕಾಶ್ ಸಜ್ಜನ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಿನಾಂಕ 13/12/2025ರಂದು ನಾವು ಜಿಲ್ಲಾ ಕಾನೂನು ಪ್ರಾಧಿಕಾರದ ವತಿಯಿಂದ ಈ ಬೃಹತ್ ಲೋಕ ಅದಾಲತ್ನ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ತಮಗೆಲ್ಲ ಗೊತ್ತಿದೆ. ಏನು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಪ್ರಕರಣಗಳಿದ್ದಾವೋ ಅದನ್ನು ರಾಜಿ ಸಂಧಾನದ ಮೂಲಕ ರಾಜಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು, ಇದರಿಂದ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ರಾಜಿ ಮಾಡಿದ್ದಲ್ಲಿ ಏನು ಶುಲ್ಕ ಕೋರ್ಟ್ ಕಟ್ಟಿರ್ತಾರೆ ಅದೆಲ್ಲ ವಾಪಸ್ ಬರುತ್ತೆ ಮತ್ತು ಯಾವುದೇ ಅಪೀಲ್ ಇರೋದಿಲ್ಲ. ಅದೇ ರೀತಿ ನೆಮ್ಮದಿಯಿಂದ ಜೀವನ ಮಾಡುವಂಥ ಒಂದು ಸದಾವಕಾಶ ಇರ್ತದೆ. ಸಿವಿಲ್ ಇರ್ಬೋದು, ರಾಜಿಯಾಗುವಂಥ ಕ್ರಿಮಿನಲ್ ಪ್ರಕರಣ ಇರ್ಬೋದು, ಚೆಕ್ ಬೌನ್ಸ್ ಪ್ರಕರಣದ ಥರ ಮತ್ತು ಸಣ್ಣ ಪುಟ್ಟ ಗಲಾಟೆ ಅಂಥ ಪ್ರಕರಣಗಳನ್ನು ಈ ಲೋಕ ಅದಾಲತ್ ಮೂಲಕ ರಾಜಿ ಮಾಡ್ಕೋಬೋದು. ತಮಗೆಲ್ಲ ಗೊತ್ತಿದೆ, ಲಾಸ್ಟ್ ಲೋಕ ಅದಾಲತ್ ಅಂದರೆ 13/9/2025ರಲ್ಲಿ ನಡೆದಂತಹ ಲೋಕ ಅದಾಲತಲ್ಲಿ ನಮ್ಮ ಜಿಲ್ಲೆಯಲ್ಲಿ 9,899 ಪೆಂಡಿಂಗ್ ಪ್ರಕರಣಗಳು ರಾಜಿಯಾಗಿದ್ದಾವೆ.
ಅದೇ ರೀತಿ ಪ್ರಿಲಿಟಿಗೇಷನ್ ಪ್ರಕರಣಗಳು 28,039 ರಾಜಿಯಾಗಿದ್ದಾವೆ. ಅದೇ ರೀತಿ ತಮ್ಮ ಎಲ್ಲ ಸಹಕಾರದಿಂದ ಈ ಈಗ ನಡೆಯುವಂಥ ಲೋಕ ಅದಾಲತಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಕೊನೆಗೊಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಾಕಷ್ಟು ಪ್ರಚಾರ ಹೊಂದಬೇಕು ಅಂತ ಹೇಳಿಬಿಟ್ಟು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಸಹಕಾರ ಕೊಟ್ಟು ಪ್ರತಿ ಮನೆಗೆ, ಪ್ರತಿ ವ್ಯಕ್ತಿಗೆ ಈ ಲೋಕ ಅದಾಲತ್ ಬಗ್ಗೆ ಪ್ರಚಾರವನ್ನು ಮಾಡಿ ಇದರ ಏನು ಬೆನಿಫಿಟ್ಸ್ ಇದಾವೋ ಅದನ್ನು ಅವ್ರಿಗೆ ತಲುಪಿಸಿ ಸಾಕಷ್ಟು ಪ್ರಕರಣಗಳು ಈ ಲೋಕ ಅದಾಲತಲ್ಲಿ ರಾಜಿ ಆಗೋದಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರನ್ನು ಕೋರ್ಕೊಳ್ತೀವಿ. ವಿಶೇಷವಾಗಿ ಈ ಪ್ರಕರಣಗಳಲ್ಲಿ ಏನು ಅಣ್ಣ ತಮ್ಮಂದರ ಮಧ್ಯೆ ಏನು ಪಾರ್ಟಿಷನ್ ಭಾಗಕ್ಕಾಗಿ ಕೇಸ್ ಹಾಕ್ಕೊಂಡಿರ್ತಾರೋ ಅದರಲ್ಲಿ ಆಗಲೇ ಕಾನೂನೆಲ್ಲ ಸೆಟ್ಲ್ ಆಗಿದೆ. ಅದರಲ್ಲಿ ಏನಂತ ಡಿಸೈಡ್ ಮಾಡೋವಂಥದ್ದು ಏನೂ ಇರೋದಿಲ್ಲ. ಅಂಥ ಪ್ರಕರಣಗಳನ್ನು ಈಗ ಪಾರ್ಟಿಷನ್ ಸೂಟ್ ಇರ್ಬೋದು, ಈ ಅಗ್ರಿಮೆಂಟ್ ಆಫ್ ಸೇಲ್ ಪ್ರಕರಣಗಳು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗ್ಬೋದು, ಇಂಜೆಕ್ಷನ್ ಪ್ರಕರಣಗಳಾಗ್ಬೋದು. ಇಂಥ ಪ್ರಕರಣಗಳನ್ನು ಸುಲಭವಾಗಿ ರಾಜಿ ಸಂಧಾನದ ಮೂಲಕ ನಾವು ರಾಜಿ ಮಾಡ್ಕೋಬೋದು. ಚೆಕ್ ಬೌನ್ಸ್ ಪ್ರಕರಣಗಳು ಕೂಡ ಸುಲಭವಾಗಿ ಈ ಲೋಕ ಅದಾಲತಲ್ಲಿ ಚರ್ಚೆ ಮೂಲಕ ರಾಜಿ ಮಾಡ್ಕೋಬೋದು. ಇದನ್ನು ರಾಜಿ ಮಾಡಿಕೊಂಡ್ರೆ ಒಂದು ಸಮಯ ಉಳಿತಾಯ ಆಗ್ತದೆ ಮತ್ತು ಜನರು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಆಗಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಒತ್ತಾಸೆ ವ್ಯಕ್ತಪಡಿಸಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿಯ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಕನ್ನಡ ದೀಕ್ಷೆ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದ್ದರು. ಕನ್ನಡಕ್ಕಾಗಿ ಎತ್ತುವ ಕೈಗಳಿಗೆ ಯಾವ ಕಾರಣಕ್ಕೂ ಕೋಳೆ ಹಾಕಬಾರದು ಎಂದು ಆಗ್ರಹಿಸಿದ್ದರು. ಕರ್ನಾಟಕದಲ್ಲಿ ಕನ್ನಡ ನೆಲ ಜಲ ಉಳಿದಿದ್ದರೆ, ಕನ್ನಡ ಉಸಿರಾಡುತ್ತಿದ್ದರೆ ಇದು ಕನ್ನಡ ಪರ ಹೋರಾಟಗಾರರಿಂದಲೇ ಹೊರತು ಸರ್ಕಾರದಿಂದಲ್ಲ ಎಂದು ತಿಳಿಸಿದ್ದರು. ಕನ್ನಡ ಹೋರಾಟಗಾರರು ಯಾವುದೇ ಕೊಲೆ ಸುಲಿಗೆ ಮಾಡಿದ್ದವರಲ್ಲ, ಆದರೂ ಅವರ ಮೇಲೆ ನೂರಾರು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ಆರೋಪಿಸಿದ್ದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಆದ ನಂತರವೂ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆಯುವುದಾಗಿ ಅನೇಕ ಬಾರಿ ಭರವಸೆ ನೀಡಿದ್ದರು. ಆದರೆ ಈವರೆಗೂ ಅದನ್ನು ಈಡೇರಿಸಿಲ್ಲ. ಮತ್ತಷ್ಟು ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಕರ್ನಾಟಕದಲ್ಲಿ ನಾಮಫಲಕಗಳಲ್ಲಿ 60% ಭಾಗದಲ್ಲಿ ಕನ್ನಡ ಬಳಸಬೇಕೆಂಬ ಕಾಯ್ದೆ ರಚನೆಯಾಗಲು ಕಾರಣವಾದದ್ದು ವೇದಿಕೆ ವಿನಃ ಕಾಂಗ್ರೆಸ್, ಬಿಜೆಪಿ ಅಥವಾ ಜೆಡಿಎಸ್ ಸರ್ಕಾರಗಳು ಅಲ್ಲ. ಇದಕ್ಕಾಗಿ ನಡೆಸಿದ ಹೋರಾಟದ ಕಾರಣ ನಾನು 16 ದಿನ ಜೈಲುವಾಸ ಅನುಭವಿಸಿದ್ದೆ ಎಂದು ಸ್ಮರಿಸಿದರು. ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನ ಕನ್ನಡಿಗರ ಮೇಲೆ ಬಲವಂತವಾಗಿ ಹೇರಲಾಗುತ್ತಿದೆ. ಆದ್ದರಿಂದ ಕನ್ನಡಿಗರಿಗೆ ಏನೂ ಉಪಯೋಗ ಇಲ್ಲ. ಕನ್ನಡ, ಇಂಗ್ಲಿಷ್ ಅಷ್ಟೇ ಸಾಕು ಎಂದು ಹೇಳಿದ್ದರು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲು ಕಲ್ಪಿಸುವ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇನ್ನೂ ಜಾರಿಯಾಗಿಲ್ಲ. ವೇದಿಕೆ ಹೋರಾಟದ ಪರಿಣಾಮ ವರದಿ ಜಾರಿಗೆ ಮುಂದಾಗಿದ್ದ ಸರ್ಕಾರ ಕೆಲ ಐಟಿ ಕಂಪನಿಗಳ ವಿರೋಧದಿಂದ ಹಿಂದೇಟು ಇಟ್ಟಿತ್ತು ಎಂದು ಅಸಮಾಧಾನ ಹೊರಹಾಕಿದ್ದರು. ಕರ್ನಾಟಕದಲ್ಲಿ ಕನ್ನಡವೇ ಸಂಭ್ರಮಿಸಬೇಕು, ಬೇರೆ ಭಾಷೆಗಳು ಮೆರೆಯಲು ಅವಕಾಶ ಇಲ್ಲ. ಕನ್ನಡಿಗರ ಪ್ರೀತಿಗೆ ಪ್ರೀತಿ, ನೀರು ಕೇಳಿದ್ದರೆ ಅಮೃತ ಕೊಡುವವರು, ಕೆಣಕಿದರೆ ತಕ್ಕ ಉತ್ತರ ಕೊಡುವವರು ಆಗಿದ್ದಾರೆ ಎಂದು ಹೇಳಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಮುಖ್ಯಮಂತ್ರಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರೆ. ಕಾನೂನು ತೊಡಕುಗಳಿಂದ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆಯಲು ವಿಳಂಬ ಆಗಿದೆ. ರಾಜ್ಯ ಸರ್ಕಾರ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವುದು ನಿಶ್ಚಿತ ಎಂದರು. ಕರ್ನಾಟಕದ ನೆಲ, ಜಲ, ಭಾಷೆ ಹಾಗೂ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದರು. ಸಾನ್ನಿಧ್ಯ ವಹಿಸಿದ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಥನ್ನೂರ್, ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಮುಧೋಳ್ ಮಾತನಾಡಿದ್ದರು. ಈ ಸಂದರ್ಭದಲ್ಲಿ ಏಕತಾ ಫೌಂಡೇಶನ್ನ ಅಧ್ಯಕ್ಷ ರವೀಂದ್ರ ಸ್ವಾಮಿ, ವೇದಿಕೆಯ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯ ಪ್ರಧಾನ ಸಂಚಾಲಕ ಸಚಿನ್ ಗಾನ್ಗೇರ, ರಾಜ್ಯ ಘಟಕದ ವೀರಭದ್ರಪ್ಪ, ವಿನೋದ್, ಸಹನಾ ಶೇಖರ್, ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಖಾದರ್ ಪಾಷಾ, ಉಪಾಧ್ಯಕ್ಷ ಸೋಮಶೇಖರ್ ಸಜ್ಜನ್, ಸಂಘಟನಾ ಕಾರ್ಯದರ್ಶಿ ವಿನಾಯಕ್ ರೆಡ್ಡಿ, ಬೀದರ್ ತಾಲೂಕು ಘಟಕದ ಅಧ್ಯಕ್ಷ ವೀರಶೆಟ್ಟಿ ಗೌಸ್ಪುರ್, ಔರಾದ್ ತಾಲೂಕು ಘಟಕದ ಅಧ್ಯಕ್ಷ ಅನಿಲ್ ಹೇಡೆ,
ಕಮಲ್ನಗರ್ ತಾಲೂಕು ಘಟಕದ ಅಧ್ಯಕ್ಷ ಮಂಜುನಾಥ್ ಸ್ವಾಮಿ, ಭಾಲ್ಗಿ ತಾಲೂಕು ಘಟಕದ ಅಧ್ಯಕ್ಷ ಬಂಡೆಪ್ಪ ಕರಸಣ್ಣ, ಹುಮ್ನಾಬಾದ್ ತಾಲೂಕು ಘಟಕದ ಅಧ್ಯಕ್ಷ ವೀರೇಶ್ ರೆಡ್ಡಿ ಬೋದ್ಗೀಕರ್, ಬಸವಕಲ್ಯಾಣ ತಾಲೂಕು ಘಟಕದ ಅಧ್ಯಕ್ಷ ಗಣೇಶ್ ಸತಾಣೆ, ಪ್ರಮುಖರಾದ ಮಲ್ಲಿಕಾರ್ಜುನ್ ಸಿಕ್ಕಿನ್ಪುರೆ, ಶಿವರುದ್ರ ತೀರ್ಥ, ಮಹೇಶ್ ಕಪಾಸೆ, ತುಕಾರಾಮ್ ಜಯರಾಮ್ ಮತ್ತಿತರರು ಇದ್ದರು. ವೇದಿಕೆಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗೌಡ ಸ್ವಾಗತಿಸಿದರು. ವೇದಿಕೆ ಕಾರ್ಯಕರ್ತರು ಹಾಗೂ ಕನ್ನಡಿಗರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಜನ ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ನೋಡಿದ್ದೇವೆ. ಆದರೆ ಸಿದ್ದರಾಮಯ್ಯನವರು ಅಷ್ಟೋ ಇಷ್ಟೋ ಒಂದಷ್ಟು ಕನ್ನಡದ ಪ್ರೀತಿ, ಕಾಳಜಿ, ಕಳಕಳಿಯನ್ನ ಇಟ್ಕೊಂಡಿದ್ದಾರೆ. ಅವರ ಕಾಲದ ಅವಧಿಯಲ್ಲಾದರೂ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕು ಅನ್ನುವ ಆಗ್ರಹ ಮತ್ತು ನಂಬಿಕೆ ನಂದು. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಈ ನಾಡಿನ ಮಕ್ಕಳ ಭವಿಷ್ಯ ಮತ್ತು ಬದುಕು ಆ ವರದಿಯಲ್ಲಿ ಇದೆ. ನನ್ನ ತಾಯ್ನಾಡಿನ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಅವತ್ತು ನಮ್ಮ ಹೋರಾಟಗಾರರು, ಸಾಹಿತಿಗಳು ಆಗ್ರಹ ಮಾಡಿದ ಕಾರಣಕ್ಕೆ ಒಂದು ಡಾಕ್ಟರ್ ಸರೋಜಿನಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೇಮಕ ಮಾಡಿ ಸರ್ಕಾರ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ರಾಮಕೃಷ್ಣ ಹೆಗಡೆ ಅವರ ಆ ಸರ್ಕಾರದ ಅವಧಿಯಲ್ಲಿ ಅವತ್ತು ಕನ್ನಡಿಗರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಉದ್ಯೋಗ ಮೀಸಲಾಗಿ ಇಡಬೇಕು ಅಂತ ಹೇಳಿ ಆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಗೆ ಒಂದು ವರದಿ ಕೊಡುವಂತೆ ಸರ್ಕಾರ ಹೇಳಿತು. ಆ ಹೇಳಿದ ಮೇಲೆ ವರದಿಯನ್ನ ಕೊಟ್ಟರು. ಆದ್ರೆ ಯಾರೋ ಧರ್ಮ ಅಲ್ಪಸಂಖ್ಯಾತರು, ಯಾರೋ ಭಾಷಾ ಅಲ್ಪಸಂಖ್ಯಾತರು ವಿರೋಧ ಮಾಡಿದ್ರು ಕಾರಣಕ್ಕೋಸ್ಕರ ಇವತ್ತವರೆಗೂ ಆ ಕನ್ನಡ ಮಕ್ಕಳ ಭವಿಷ್ಯ ಬದುಕು ಕಟ್ಟಿಕೊಡ್ಬೇಕಾದಂತ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಇವತ್ತಿಗೂ ಅನುಷ್ಠಾನ ಆಗಲಿಲ್ಲ, ಅನುಷ್ಠಾನ ಮಾಡಲಿಲ್ಲ. 31 ಜಿಲ್ಲೆಯಲ್ಲೂ ಹೋರಾಟ ನಡೆಯಿತು. ಅದರ ಪ್ರಯುಕ್ತ ಸರ್ಕಾರ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಸಚಿವ ಸಂಪುಟದಲ್ಲಿ ಅದು ಅಂಗೀಕಾರ ಮಾಡ್ತೀವಿ ಅಂತೇಳಿ ಸಚಿವ ಸಂಪುಟ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ತೀರ್ಮಾನ ಆದ ಮೇಲೆ ಅವ್ರು ಯಾರೋ 4 ಜನ IT ಕಂಪನಿ ಮಾಲೀಕರು ವಿರೋಧ ಮಾಡಿದ್ರು ಅಂತ ಹೇಳಿ ಸಿದ್ದರಾಮಯ್ಯನವರ ಅವಧಿಯಲ್ಲೂ ಆ ಸಮಿತಿ ಕೊಟ್ಟಂತ ವರದಿ, ಕನ್ನಡದ ಮಕ್ಕಳ ಉದ್ಯೋಗದ ಮೀಸಲಾತಿಯ ವರದಿ ಇವತ್ತಿಗೂ ಜಾರಿಗೆ ಬರಲಿಲ್ಲ. ಇವತ್ತು ಅದು ಹಾಗೆ ಉಳಿದಿದೆ. ಕರ್ನಾಟಕದ ಗಡಿ ಸಮಸ್ಯೆಗಳು ಹಾಗೆ ಉಳಿದಿದೆ, ನೆಲ ಜಲಗಳ ಸಮಸ್ಯೆಗಳು ಹಾಗೆ ಉಳಿದಿದೆ. ಕನ್ನಡದ ಮಕ್ಕಳ ಉದ್ಯೋಗ ಅಲ್ಲೇ ಉಳಿದಿದೆ. ಹಾಗಾಗಿ ನಾನು ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸುಮಾರು 40 ನಿಮಿಷ ಅವರು ಗೃಹ ಕಚೇರಿಯಲ್ಲಿ ಮಾತಾಡಿದೆ. ನೀವು ದ್ವಿಭಾಷಾ ನೀತಿಯನ್ನ ಜಾರಿಗೆ ತನ್ನಿ. ಇವತ್ತು ಹಿಂದಿ ಬಲವಂತದ ಏರಿಕೆಯಿಂದಾಗಿ ನಮ್ಮ ನಾಡಿನ ಮಕ್ಕಳು ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ಹಿಂದಿ ಒಂದು ಭಾಷೆಯಿಂದ SLCಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಹಿಂದಿ ಕಲಿಯೋದ್ರಿಂದ ನಮಗೆ ಯಾವ ಉಪಯೋಗ ಇಲ್ಲ. ಹಿಂದಿ ಭಾಷೆಯಿಂದ ನಮಗೆ ಉಪಯೋಗ ಇಲ್ಲ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಎನ್ನುವ ಕೊಟ್ಟು ನೆಪ ಹೇಳಿ ನಮ್ಮ ಮಕ್ಕಳ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡಬೇಡಿ. ನಮಗೆ ತ್ರಿಭಾಷಾ ಸೂತ್ರ ಬೇಡ, ನಮಗೆ ದ್ವಿಭಾಷಾ ಸೂತ್ರ ಬೇಕು. ಪಕ್ಕದ ತಮಿಳುನಾಡು ಮಾಡಿರುವಾಗ, ಪಕ್ಕದ ಮಹಾರಾಷ್ಟ್ರ ಮಾಡಿರುವಾಗ, ಅಲ್ಲಿ ಉತ್ತರದ ಪಶ್ಚಿಮ ಬಂಗಾಳದೆಲ್ಲ ಆಗಿರುವಾಗ ಅವರು ದ್ವಿಭಾಷಾ ಸೂತ್ರ ಕೇಳಿ ಆ ಸರ್ಕಾರಗಳು ಮಾಡಿರುವಾಗ ನೀವ್ಯಾಕೆ ತ್ರಿಭಾಷಾ ಸೂತ್ರದ ವಿಷವನ್ನ ನಮ್ಮ ಮಕ್ಕಳಿಗೆ ಉಣಿಸ್ತೀರಿ? ಹಿಂದಿ ಭಾಷೆಯ ವಿಷವನ್ನ ನಮ್ಮ ಮಕ್ಕಳಿಗೆ ಉಣಿಸ್ಬೇಡಿ. ನಮಗೆ ಕನ್ನಡ ಇಂಗ್ಲಿಷ್ ಸಾಕಾಗಿದೆ. ನಮ್ಮ ಮಕ್ಕಳಿಗೆ ದ್ವಿಭಾಷಾ ಸೂತ್ರ ಶಿಕ್ಷಣದಲ್ಲಿ ಜಾರಿಗೆ ತನ್ನಿ ಅಂತ ಹೇಳಿ ನಾನು ಮೊನ್ನೆ
ತುಂಬಾ ಹೊತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದೆ. ಸುಮಾರು ವರ್ಷದಿಂದ ಈಗ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ಸಂಸ್ಥಾಪನೆಗೊಂಡು 26 ವರ್ಷ ಆಯ್ತು ಅಂತ ನೋಡಿದ್ದೇನೆ. ಈಗಾಗಲೇ ಅದಕ್ಕಾಗಿ ನಾನು ನಾರಾಯಣಗೌಡರವರಿಗೆ ಮತ್ತು ತಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ನೀವೆಲ್ಲ ಕನ್ನಡದ ದೀಕ್ಷೆ ತಗೊಂಡಿದ್ದೀರಿ, ಬಹಳ ಸಂತೋಷ. ನಾವು ಮೊದಲನೇದಾಗಿ ಆಲೋಚನೆ ಮಾಡಬೇಕು, ಕರ್ನಾಟಕ ರಾಜ್ಯದಲ್ಲೇನೆ ಕನ್ನಡ ಭಾಷೆ ಉಳಿಲಿಕ್ಕೆ ಬೆಳಿಲಿಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪರ ಸಂಘಟನೆಗಳು ಇವೆಲ್ಲವೂ ಇನ್ನು ಹೋರಾಟ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೇನ್ ಕಾರಣ? ಕನ್ನಡಿಗರು ಬಹಳಷ್ಟು ಸೌಮ್ಯ ಸ್ವಭಾವದವರು, ಆಕ್ರಮಣಕಾರಿಗಳಲ್ಲ. ಹೀಗಾಗಿ ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ ಏನು ಸ್ವಾಭಿಮಾನ ಇರಬೇಕು. ಆ ಸ್ವಾಭಿಮಾನ ಇಲ್ಲದೆ ಇರುವ ಕಾರಣ ಇವತ್ತಿಗೂ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಈ ಭಾಷೆಗಾಗಿ, ನೆಲಕ್ಕಾಗಿ, ಜಲಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂತ ಒಂದು ಪ್ರಸಂಗ ಬರುವಂತದ್ದು ದುರದೃಷ್ಟ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಇರುವಂತ ಎಲ್ಲಾ ಜನರಿಗೆ ಕನ್ನಡದ ಬಗ್ಗೆ ಸ್ವಾಭಿಮಾನ ಬೇಕು, ನಿರಭಿಮಾನ ತೊರಿಬೇಕು. ಅದನ್ನು ಜಾಗೃತಿ ಮೂಡಿಸುವಂತದ್ದು ಬಹಳ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆತ್ಮೀಯ ಬಂಧುಗಳ, ನಿಮ್ಗೆಲ್ಲ ಗೊತ್ತಿದೆ ಇವತ್ತೇನು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋದು. ಇಲ್ಲಿನ ಜನ್ವಾಡ ಹತ್ತಿರದ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಎನ್ಎಸ್ಎಸ್ಕೆ ಆಡಳಿತ ಮಂಡಳಿ ವತಿಯಿಂದ ನೂತನ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಕಾರ್ಖಾನೆಯ ನಿರ್ದೇಶಕರಾದ ಉಮಾಕಾಂತ್ ನಾಗಮಾರ್ಪಳ್ಳಿ ಸೇರಿದಂತೆ ಎಲ್ಲ ಸದಸ್ಯರು ಸೇರಿ ಬಾಯ್ಲರ್ ಪೂಜೆ ನೆರವೇರಿಸಿದ್ದರು. ಹೋಮ ಹವನ ಮಂತ್ರ ಪಠಣದೊಂದಿಗೆ ಬಾಯ್ಲರ್ ಪೂಜೆ ನೆರವೇರಿಸಲಾಯಿತು. ಲಕ್ಷ್ಮೀದೇವಿ ಮತ್ತು ಗಣಪತಿಯ ಮಂತ್ರ ಪಠಣದೊಂದಿಗೆ ಪೂಜೆ ಕಾರ್ಯಕ್ರಮಗಳು ಜರುಗಿದವು. ಕಾರ್ಖಾನೆ ಮತ್ತಷ್ಟು ಉತ್ತಮ ದರ್ಜೆಗೆ ಕೊಂಡೊಯ್ದು ರೈತರ ಹಿತಕ್ಕಾಗಿ ಸಹೋದರ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಖಾನೆಯ ನಿರ್ದೇಶಕರ ಸಹಕಾರದೊಂದಿಗೆ ಜೊತೆಗೂಡಿ ನಾವೆಲ್ಲ ಶ್ರಮಿಸುತ್ತೇವೆ. ಈಗಾಗಲೇ ಯೋಜಿಸಿದಂತೆ ರಾಜ್ಯ ಹಾಗೂ ಕೇಂದ್ರದಿಂದ ಸಹಾಯಧನ ಪಡೆದು ಕಾರ್ಖಾನೆಯ ಏಳ್ಗೆ ಶ್ರಮಿಸಲಾಗುವುದು ಎಂದು ಮಾತನಾಡುತ್ತಾ ಹೇಳಿದ್ದರು. ಸಕ್ಕರೆ ಕಾರ್ಖಾನೆಯ ಸದಸ್ಯರು ಹಾಗೂ ಜಿಲ್ಲೆಯ ರೈತರ ಹಿತ ರಕ್ಷಿಸಲು ಹಗಲಿರುಳು ಶ್ರಮಿಸುವುದಾಗಿ ಕಾರ್ಖಾನೆಯ ನೂತನ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹೇಳಿದ್ದರು. ಕಾರ್ಖಾನೆ ಜಿಲ್ಲೆಯ ರೈತರ ಜೀವನಾಡಿಯಾಗಿದೆ. ಹೀಗಾಗಿ ನನ್ನೆಲ್ಲ ಶಕ್ತಿ ಸಾಮರ್ಥ್ಯ ಬಳಸಿಕೊಂಡು ಇದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದ್ದರು. ಹಿರಿಯ ಸಹೋದರ ಉಮಾಕಾಂತ್ ನಾಗಮಾರ್ಪಳ್ಳಿ ಹಾಗೂ ರೈತರ ಮಾರ್ಗದರ್ಶನದಲ್ಲಿ ರೈತರ ಹಿತಕ್ಕೆ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನಿಗದಿತ ಸಮಯಕ್ಕೆ ಕಬ್ಬು ನುರಿಸುವ ಹಂಗಾಮು ಆರಂಭಿಸಿ ರೈತರಿಗೆ ಸಕಾಲಕ್ಕೆ ಕಬ್ಬಿನ ಬಿಲ್ ಪಾವತಿಸಲಾಗುವುದು ಎಂದರು. ಸೂರ್ಯಕಾಂತ್ ಅವರು ವಿವಿಧ ಜನಪರ ಯೋಜನೆಗಳ ಮೂಲಕ ಗಮನ ಸೆಳೆದಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಉಪಾಧ್ಯಕ್ಷರಾದ ಬಾಲಾಜಿ ಚೌಹಾಣ್, ಕುಶಲರಾವ್ ಯಾಬಾ, ಸಂಗಮೇಶ್ ಪಾಟೀಲ್, ಸಂಜು ಸಿದ್ದಾಪುರೆ, ಸಿದ್ದರಾಮ್ ವಾಗ್ಮಾರೆ, ರಾಜ್ಕುಮಾರ್ ಕರಂಜಿ, ಚಂದ್ರಕಾಂತ್ ಹಿಪ್ಳುಗಾವ್, ವಿಜಯಕುಮಾರ್ ಬಸವಣ್ಣಪ್ಪ ಪಾಟೀಲ್, ಅಂಬರೀಶ್ ಗಂಗಪ್ಪ ನಾಗರಾಂಪಳ್ಳಿ, ಶೋಭಾವತಿ ಶಂಕರಪ್ಪ ಪಾಟೀಲ್, ಮಲ್ಲಮ್ಮ ಕಾಶಿನಾಥ್ ಪಾಟೀಲ್, ಶಶಿಕುಮಾರ್ ಪಾಟೀಲ್ ಸಂಗಮ್, ಜರಪ್ಪ ಮಮದಾಪುರೆ, ಭೀಮರಾವ್ ಪಾಟೀಲ್ ಡಿಗ್ಗಿ, ಮಾಧವರಾವ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. पूर्णाहुत्यै नमः।
पूजार्थे हरिद्रा सौभाग्य नानक परिवार द्रव्याण समर्पयामि यज्ञेश्वराय नमः पूजार्थे पुष्पाणि समर्पयामि यज्ञेश्वराय नमः हृदशेषाजने वेद्यं ब्रह्म रुद्रो देवो शरद चतुर्बाहुलो ग्राम त्रिशूल कण्वा वरदा भयपण्ड नमामिते ललाटाय नमः नमो नमः माಡು संगार ಮಾಡಿದ್ರೆ ಎಲ್ಲರೂ ಕೂಡ ಉತ್ತಮ ಎಂದುಬಿಟ್ಟು ಮಾಡ್ತಾನೆ दासोहम इति मां बद्व क्षमस्व क्षमस्व परमेश्वरी परमेश्वरी प्रार्थना नमस्कारान् समर्पयामि अर्पण ಮಾಡಬೇಕು ಚಿಂತಿಲ್ಲ बोल भवानी माता की जय परिपूर्णमस्मात् माशे शामतशान्तिं प्रयच्छ मे यजमानस्य सकलमनोकामना सिद्धिरस्तु भवन्तो महान्तो न गृह्णन्तो तथा मनोवाञ्छा फलसिद्धिरस्तु दीर्घायुष्याभिवृद्धिरस्तु धनकनक समृद्धिरस्तु Amen.
ಓಕೆ ಸರ್. ಓಕೆ ಸರ್. ಈ ತಿಂಗಳ 18ರಂದು ಬಸವನವಾಡಿ ತಾಂಡಾ ಸೇರಿದಂತೆ ನಿವೇಶನ ಹಕ್ಕು ಪತ್ರ ಪಡೆಯದೆ ವಂಚಿತರಾದ ಒಟ್ಟು 12 ತಾಂಡಗಳ ಸಾವಿರಾರು ನಿವಾಸಿಗಳಿಂದ ಔರಾದ್ ತಹಶೀಲ್ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತಿದೆ ಎಂದು ಔರಾದ್ ಪುರಸಭೆ ಸದಸ್ಯರಾದ ಶಿವಾಜಿ ರಾಥೋಡ್ ಎಚ್ಚರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಔರಾದ್ ಪಟ್ಟಣದ ಬಸವನವಾಡಿ ತಾಂಡಾ ಸರ್ವೆ ನಂಬರ್ 183ರಲ್ಲಿ ವಾಸಿಸುತ್ತಿರುವ ತಾಂಡಾ ನಿವಾಸಿಗರ ಆಸ್ತಿ ನಿವೇಶನ ಮನೆಗಳನ್ನು ಸಕ್ರಮಗೊಳಿಸಲು ಆಗಸ್ಟ್ 18 ಹಾಗೂ 19ರಂದು 2 ದಶಕಗಳ ಕಾಲ ಮೂಲಭೂತ ಸೌಕರ್ಯ ಹಾಗೂ ಈ ಖಾತಾ ನಕಲು ಪಡೆಯಲು 9 ತಾಂಡಗಳ ಬೇಡಿಕೆ ಈಡೇರಿಸುವಂತೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಬಸವನವಾಡಿ ತಾಂಡಾ ನಿವಾಸಿಗರು 3-4 ತಲೆಮಾರಿನಿಂದ ವಾಸಿಸುತ್ತಿರುವ ತಾಂಡಾ ನಿವಾಸಿಗರ ನಿವೇಶನಗಳ ಭೂಮಿಯನ್ನು ಸಕ್ರಮಗೊಳಿಸಲು ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ಇಲ್ಲಿಯ ನಿವಾಸಿಗರು 3 ವರ್ಷಗಳ ಹಿಂದೆ ಭೂಮಿಯನ್ನು ಸಕ್ರಮಗೊಳಿಸಲು ಒಟ್ಟು 111 ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದರು. ಆದರೆ ಉದ್ದೇಶಪೂರ್ವಕವಾಗಿ ಗ್ರಾಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ನೀಡಿರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬಸವನವಾಡಿ ತಾಂಡವನ್ನು ಹೊರತುಪಡಿಸಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಕ್ರಮ ಸಕ್ರಮ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ನೀಡಲಾಗಿದೆ. 2024ರ ಫೆಬ್ರವರಿ 26ರಂದು ಎಕ್ಲರ್ ಗ್ರಾಮದ ತಾಂಡಾ ನಿವಾಸಿಗರಿಗೆ ಆನ್ಲೈನ್ ಮುಖಾಂತರ ನಿವೇಶನ ಮಂಜೂರಾತಿ ಪ್ರಮಾಣ ಪತ್ರ ನಿಯಮ 108 ಬಳಸಿ ಪ್ರಕಾರ ಪ್ರಮಾಣ ಪತ್ರ ನೀಡಲಾಗಿದೆ. ಈ ವಿಚಾರವಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರವರ ಆದೇಶ ಪತ್ರ ಸಂಖ್ಯೆ RD 152 LGP 2020 ದಿನಾಂಕ 8/6/2021ರಂದು ರಾಜ್ಯದ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 94C ಮತ್ತು 94CC ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಇದರಂತೆ ಸರ್ಕಾರ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರ ಸಂಪುಟ 156ರಲ್ಲಿ ಪ್ರಕಟಗೊಂಡಿರುತ್ತದೆ. ಸರ್ಕಾರ ಅನಧಿಕೃತ ನಿರ್ಮಾಣಿಸಿರುವ ಮನೆಗಳನ್ನು ಸಕ್ರಮಗೊಳಿಸಲು ಆದೇಶ ನೀಡಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಇದರಿಂದ ಫಲಾನುಭವಿಗಳು ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ. ನಿವಾಸಿಗರ ವಿಳಾಸ ಇನ್ನಿತರ ಮೂಲ ನಿವೇಶನದ ದಾಖಲಾತಿಗಳಲ್ಲಿ ಇರಲಾರದ ಕಾರಣಕ್ಕೆ ಸರ್ಕಾರ ಯೋಜನೆಗಳಿಂದ ವಂಚಿತರಾಗುತ್ತಿರುವವರು. ಈ ವಿಚಾರವಾಗಿ ಆಗಸ್ಟ್ 18 ಹಾಗೂ 19ರಂದು ನಾವು ಧರಣಿ ಕೈಗೊಂಡು ಸ್ಥಳಕ್ಕೆ ಔರಾದ್ ತಹಸೀಲ್ದಾರರು ಹಾಗೂ ಔರಾದ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಬಂದು ಲಿಖಿತ ರೂಪದಲ್ಲಿ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಬರೆದುಕೊಟ್ಟಿದ್ದರು. ಭರವಸೆ ನೀಡಿ 3 ತಿಂಗಳಾದರೂ ಯಾವುದೇ ಕ್ರಮ ವಹಿಸದೆ ನಮಗೆ ಅನ್ಯಾಯ ಎಸಗಿದ್ದಾರೆ ಎಂದು ಹರಿಹಾಯ್ದರು. ಈ ವಿಚಾರವಾಗಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಪ್ರಭು ಚವ್ಹಾಣ್ ಅವರಿಗೂ ಈ ವಿಚಾರವಾಗಿ ಮನವರಿಕೆ ಮಾಡಿದ್ದಾಗಲೂ ಯಾವುದೇ ಕ್ರಮ ವಹಿಸದೆ ಇರುವುದು ವಿಪರ್ಯಾಸ. ವಿಶೇಷವಾಗಿ ಬಸವನವಾಡಿ ತಾಂಡಾ ಸಂಪೂರ್ಣವಾಗಿ ಸರ್ಕಾರಿ ಜಮೀನು ಆಗಿರುವುದರಿಂದ ಇದು ತಹಸೀಲ್ದಾರರ ವ್ಯಾಪ್ತಿಗೆ, ಉಳಿದ 11 ತಾಂಡಗಳು ಪುರಸಭೆ ವ್ಯಾಪ್ತಿಯು ಒಳಪಡುತ್ತದೆ. ನಮ್ಮ 12 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ
ಅಧಿಕಾರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಇದರಿಂದ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಡಿಯುಡಿಸಿಪಿಡಿ ಇಬ್ಬರು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಈ ಖಾತಾ ನೀಡಲು 25,000 ಲಂಚ ಪಡೆಯುತ್ತಿದ್ದಾರೆ. ಬಸವನವಾಡಿ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ನೀಡದೆ ಅನ್ಯಾಯ ಎಸಗುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ದರಲ್ಲಿ ನವೆಂಬರ್ 17 ಅಕ್ರಮ ನಿವೇಶನಗಳನ್ನು ಸಕ್ರಮ ಮಾಡಿಕೊಟ್ಟು ಈ ಖಾತಾ ಪ್ರಮಾಣ ಪತ್ರ ನೀಡಲು ಅಂತಿಮ ಗಡುವು ನೀಡಲಾಗಿದೆ. ಇದನ್ನು ಮೀರಿದ್ದರೆ ಮುಂದುವರಿಸಿದ ದಿನಗಳಲ್ಲಿ ಅಂದರೆ ನವೆಂಬರ್ 18ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಭೀಮರಾವ್ ರಾಥೋಡ್, ಸಂಜು ಚೌಹಾಣ್, ದಿನೇಶ್ ರಾಥೋಡ್, ರಾಹುಲ್ ಚೌಹಾಣ್, ಸುಧಾಕರ್ ರಾಥೋಡ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಪಟ್ಟಣ ಪಂಚಾಯತ್ ಸದಸ್ಯ ಔರಾದ್ ನಗರ ಪಂಚಾಯತ್ನಲ್ಲಿ ನಮ್ಮ 12 ತಾಂಡ ಬರ್ತದ. ಅದರೊಳಗೆ ಬಸವನವಾಡಿ ತಾಂಡ 183 ಸರ್ವೆ ನಂಬರ್ ಇದು गवर्नमेंट लैंड है। 3 पीढ़ी से वहाँ पे हमारे तांडे हैं। बसनवाड़ी तांडा 180 सर्वे नंबर में 3 पीढ़ी से तांडा है, 150 घरा है वहाँ पे। और सरकार का, राज्य सरकार का ऑलरेडी आदेश है 2021 में, 22/5/2021 को ऑलरेडी आदेश आया है। उनको हक पत्रिका देना बोल के आदेश ऑलरेडी आया है। मगर 2022 में, मार्च 2022 में 90 सीसी बोल के एप्लीकेशन ऑलरेडी भरे हैं। हम लोग तांडे के पूरे 111 एप्लीकेशन भरे हैं। हम बार बार तहसीलदार साहब के पास जाते थे। हम लोग तहसीलदार अलग अलग बदली हो रहे हैं, बार बार हम लोग जाते थे। अभी जो तहसीलदार है महेश पाटिल, इनको भी हम बार बार फॉलो किए। उनका कहना है कि मुझे ये अभी ऑलरेडी सभी तालुका, औराद तालुका में सभी ग्राम पंचायत में सबको हक पत्रिका दे दिया है, मगर नगर पंचायत में अब तक हक पत्रिका नहीं मिला है। क्यों? महेश पाटिल का कहना है, तहसीलदार महेश पाटिल का कहना है कि ये कुछ टेक्निकल इशू है। टेक्निकल इशू है बोल के हमको पिछले तहसीलदार भी वो तो कुछ भी काम नहीं किए आज तक। और हमारे तांडे 3 पीढ़ी से है, कुछ भी काम नहीं किए। 3 साल से हम लगातार फॉलो कर रहे हैं। जब हम महेश पाटिल को सभी तांडे वाले जाके मिले, महेश पाटिल, हम बोले उनको कि फाइल निकालो, मरो 111 फाइल में से अब तक खाली 73 फाइल ही उसका ये हुआ है, पंचनामा हुआ है। मगर अब तक खाली पंचनामा नहीं हुआ है। 111 जो एप्लीकेशन हम लोग डाले, अब तक वहाँ तक पंचनामा नहीं हुआ है। आपका काम हो जाता बोल के खाली आश्वासन दे रहे। और कर्नाटक सरकार ने ऑलरेडी आदेश दिया है, इसके बावजूद वो काम नहीं हो रहा है। और हमारे बाकी 9 तांडे हैं वो प्राइवेट लाइन में हैं। उसी के बारे में भी हम बार बार मनवी किए मुख्याधिकारी को, पीडी ऑफिस में गए, अपना डीसी मैडम के पास गए, हम लोग सभी को लेके इसको दिए हुए हम लोग। और डीएमए ऑफिस बेंगलुरु में भी गए हम लोग कि हमारे तांडे को मालकाना हक दिया जाए बोल के। और हम सचिव, जो कर्नाटक सरकार के सचिव रहते हैं, उनको भी हम लोग दिए हैं। मगर हमारी दुर्भाग्य की बात यह है, हमारी नगर पंचायत में अब 3 पीढ़ी, फर्स्ट 1995 में हमारा अध्यक्ष था वहाँ पे, मगर वो कुछ दायरे में नहीं था। बाद में उसका दायरे में आते हुए भी आज तक उसका तांडे का मालकाना हक नहीं दे रहे। मुख्य अधिकारी वहाँ पे विदाउट, अभी नगर पंचायत में टाउन प्लानिंग विदाउट अप्रूवल के वहाँ से 20-25 हज़ार रुपया लेके सबको खाता इशू कर रहे वहाँ पे, मगर तांडे वाले को खाता इशू नहीं कर रही। खाता ऑलरेडी गवर्नमेंट का भी आदेश है कि जो जूना पीढ़ी रहते हैं उनको खाता देना बोल के, ई खाता देना बोल के नया अभियान चालू किया है राज्य सरकार ने, मगर अब तक उसके ऊपर इम्प्लीमेंट नहीं कर रहे, कोई भी ध्यान नहीं दे रहा वहाँ पे। तो मैं ये मीडिया के माध्यम से सरकार को जागरूक करना चाहता हूँ, और तांडे वाले को मालकाना हक आप मीडिया भाइयों की वजह से मिले, और ये न्यूज़ राज्य सरकार तक जाए और प्रशासन तक जाए, और हमको मालकाना हक दिलाने के हेल्प करे बोल के मैं निवेदन करता हूँ।
ಬೀದರ್ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಮ್ಮ ನಾಡು ನಮ್ಮ ನುಡಿ ಸಮಿತಿ ಬೀದರ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಮಾರಂಭ 70ರ ಸಂಭ್ರಮ ಆಯೋಜಿಸಲಾಗಿತ್ತು. ಮೊದಲಿಗೆ ಬಿವಿ ಭೂಮರೆಡ್ಡಿ ಕಾಲೇಜಿನಿಂದ ಜಿಲ್ಲಾ ರಂಗಮಂದಿರದವರೆಗೆ ಕನ್ನಡ ಬಾವುಟವನ್ನು ಶಾಲಾ ಮಕ್ಕಳೊಂದಿಗೆ ನಗರದ ಪ್ರಮುಖ ವೃತ್ತಗಳಿಗೆ ಸೇರಿದಂತೆ ಮೊದಲಿಗೆ ಬೊಮ್ಮಗೊಂಡೇಶ್ವರ ವ್ರತ, ಬಸವೇಶ್ವರ ವ್ರತ, ಭಗತ್ ಸಿಂಗ್ ವ್ರತ, ಡಾಕ್ಟರ್ BR ಅಂಬೇಡ್ಕರ್ ವ್ರತ, ಕನ್ನಡಾಂಬೆ ವ್ರತ ಜಿಲ್ಲಾ ರಂಗಮಂದಿರಕ್ಕೆ ತಲುಪಿ ಸಮಾರೋಪಗೊಂಡಿತ್ತು. ನಂತರ ವೇದಿಕೆ ಕಾರ್ಯಕ್ರಮ ಜರುಗಿದ್ದು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಸಂಘಟನೆಯ ಮುಖಂಡರು ಸೇರಿದಂತೆ ಇತರರು ಇದ್ದರು. ರಾಷ್ಟ್ರ ಅಭಿಮಾನಿ ಹಾಗೂ ಕನ್ನಡ ಅಭಿಮಾನಿ ಯುವಕರಿಗೆ ಹಾರ್ದಿಕ ಶುಭಾಶಯಗಳು. ಕನ್ನಡದ ಬಗ್ಗೆ, ಕನ್ನಡ ನುಡಿ ಬಗ್ಗೆ ಕರ್ನಾಟಕದಲ್ಲಿ ನಾವು ಹೋರಾಡಬೇಕಾಗ್ತಾ ಇದೆ. ಕನ್ನಡ ನುಡಿ ಕರ್ನಾಟಕದ ನುಡಿ, ಅದು ಮಾತೃಭಾಷೆ. ಆದರೆ ವಿಷಾದದ ಸಂಗತಿ ಅಂದರೆ ಇವತ್ತಿನ ಸರ್ಕಾರದಾಗ ಅದು BJPನೇ ಇರಲಿ ಅಥವಾ ಕಾಂಗ್ರೆಸ್ಸೇ ಇರಲಿ, ಈ ಸರ್ಕಾರಗಳದಾಗ ನಾವು ಕನ್ನಡ ಸಲುವಾಗಿ ಹೋರಾಡಬೇಕಾಗ್ತದೆ. ಅಪ್ಪಗೆ ಅಪ್ಪ, ಅಮ್ಮಗೆ ಅಮ್ಮ ಅಲ್ಲಕ್ಕೆ ಸರ್ಕಾರ ಪರ್ಮಿಷನ್ ಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕನ್ನಡನ್ನು ಉಳಿಸೋದು ಕೇವಲ 1ನೇ ನವಂಬರ್ಗೆ ಧ್ವಜ ಹಿಡ್ಕೊಂಡು ಅಡ್ಡಾಡೋದು
ಮಿನಿಸ್ಟರ್ ಬಂದು ಧ್ವಜ ಹಾರಿಸೋದು, ಆಮೇಲೆ ಒಂದು 106 ಕನ್ನಡ ಶಾಲೆಗಳನ್ನು ಬಂದ್ ಮಾಡೋದು. ಇದು ನಮ್ಮ ರಾಜ್ಯೋತ್ಸವದ ಪದ್ಧತಿ ಪ್ರಾರಂಭ ಆಗಿದೆ. ಇದು ಯಾವ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಪಕ್ಷದಂತ ನಾನು ಹೇಳ್ತಾ ಇಲ್ಲ. ಆ ಕುರ್ಚಿ ಮೇಲೆ ಕಾಂಗ್ರೆಸ್ದವರೇ ಬರಲಿ, ಬಿ ಜೆ ಪಿದವರೇ ಬರಲಿ, ಇವರು ಕನ್ನಡ ಪರ ರಾಜಕಾರಣಿಗಳು ಅಲ್ಲ, ಕನ್ನಡ ನುಡಿ ಬಗ್ಗೆ ಅಲ್ಲ. ಕನ್ನಡ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಯನ್ನಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಇಂಗ್ಲೀಷ್ ನಾವು ಬೇಡ ಅಂತ ಹೇಳ್ತಾ ಇಲ್ಲ, ಇಂಗ್ಲೀಷ್ ಬೆಳೀಲಿ, ಇಂಗ್ಲೆಂಡ್ದವ್ರಿಗಿಂತಲೂ ಒಳ್ಳೆಯ ರೀತಿ ಇಂಗ್ಲೀಷ್ ನಮಗೆ ಬರಲಿ. ಆದರೆ ಕನ್ನಡದಲ್ಲಿ ಇಲ್ದಂಗೆ ಇಂಗ್ಲೀಷ್ ಶಾಲೆ ಮಾಡೋದು ತುಂಬ ತಪ್ಪಾಗ್ತದೆ. ನಾವು ಈಗ 1 ಕಿಲೋಮೀಟ್ರ್ವರೆಗೆ 2 ಕಿಲೋಮೀಟ್ರ್ವರೆಗೆ ರಾಷ್ಟ್ರಧ್ವಜದ ಮೆರವಣಿಗೆ, ಬಣ್ಣದ ಧ್ವಜನ ತೊಗೊಂಡು ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ. ಪಾಪ ಅನಿವಾರ್ಯ, ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಹಿಡಿತೀವಿ, ತರ್ತೀವಿ. ಈ ಬೀದರ್ನಲ್ಲಿ ಕನ್ನಡಿಗರು ಯಾರು ಇಲ್ವಾ, ದೊಡ್ಡವ್ರು ಯಾರು ಇಲ್ವಾ, ಎಲ್ಲರೂ ಸತ್ತಿದ್ದಾರೆ. ಕನ್ನಡ ಬಗ್ಗೆ ನನಗೆ ಬೇಕು ನಿನಗೆ ಬೇಕು ಅಂತಾರೆ. ಎಲ್ಲ ಪಕ್ಷದವ್ರು ಸೀಟ್ ಕೇಳ್ತಾರೆ. ಕನ್ನಡ ನುಡಿಗೆ ಜಯವಾಗಲಿ ಅಂತ ವಿಧಾನಸಭೆಯಲ್ಲಿ ಒಳಗೆ ಹೋಗೋಸ್ತಾನೆ ಹೇಳ್ತಾರೆ, ಒಳಗೆ ಹೋದ್ಮೇಲೆ ಮರೆತು ಬಿಡ್ತಾರೆ. ಅದಕ್ಕೆ ನಾವು ತರುಣರು ಇದನ್ನು ಬದಲಾವಣೆ ಮಾಡೋ ಸಲುವಾಗಿ ತಯಾರಾಗಬೇಕು. ನಾನು ಸರ್ಕಾರ ಬದಲಾವಣೆ ಹೇಳ್ತಾ ಇಲ್ಲ, ಅವ್ರ ಮನಸ್ಥಿತಿ, ಅವ್ರು ಕಾಂಗ್ರೆಸ್ದವರೇ ಇರಲಿ, JDSದವರೇ ಇರಲಿ, BJPದವರೇ ಇರಲಿ, ಅವ್ರ ಮನಸ್ಥಿತಿ ಬದಲಾವಣೆ ಆಗಬೇಕು. ಅವ್ರ ಮನಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ. ಬೀದರ್ ನಗರದ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೀಪಪೂಜನಾ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಇದರ ಸಹ ಕಾರ್ಯದರ್ಶಿ ಪೀರಪ್ಪ ಔರಾದೆ ಅವರು, ಭಾರತವು ಸಂಸ್ಕೃತಿಯ ಮಹಾನ್ ಪರಂಪರೆಯನ್ನು ಹೊಂದಿದ ರಾಷ್ಟ್ರ. ಋಷಿ ಮುನಿಗಳು ನೀಡಿದ ಜ್ಞಾನವೇ ನಮ್ಮ ದೇಶದ ನಿಜವಾದ ಸಂಪತ್ತು. ದೀಪವು ಅಂಧಕಾರವನ್ನು ದೂರ ಮಾಡಿ ಜ್ಞಾನವೆಂಬ ಬೆಳಕನ್ನು ಹರಡುವ ಸಂಕೇತ. ಮನೆಯೇ ಮೊದಲ ಪಾಠಶಾಲೆ, ಮಾತೆಯೇ ಮೊದಲ ಗುರು. ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನು ರೂಪಿಸುವುದು ಮಹಿಳೆಯರ ಪಾತ್ರ ಎಂದು ಹೇಳಿದ್ದರು. ಅವರು ಮುಂದುವರಿದು, ದೇಶದ ಪ್ರಗತಿಗಾಗಿ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಿಸಬೇಕು, ಕುಟುಂಬ ಸಾಮರಸ್ಯವನ್ನು ಕಾಪಾಡಿ ನಾವು ಎಲ್ಲರೂ ಒಂದೇ ಎಂಬ ಭಾವನೆ ಬೆಳೆಸಬೇಕು ಎಂದು ಕರೆ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಬೀದರ್ ಸಿದ್ಧಾರೂಢ ಮಠದ ಸಂಗೀತ ಮಾತಾಜಿ ಅವರು, ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಶಾಲೆಗಳ ಕರ್ತವ್ಯ. ಮಕ್ಕಳಲ್ಲಿ ಸಂಸ್ಕಾರಗಳನ್ನು ನೆಡಲು ಪಾಲಕರು ಮುಖ್ಯರು. ನಮ್ಮ ಭೂಮಿ ತಾಯಿ ಕಾಮಧೇನು ಗಂಗೆಯಂತೆ ಪವಿತ್ರವಾದ ದೇಶದಲ್ಲಿ ನಾವು ಬದುಕುತ್ತಿದ್ದೇವೆ ಎಂದು ಹೇಳಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ SB ಸಜ್ಜನ್ ಶೆಟ್ಟಿ, ಉಪಾಧ್ಯಕ್ಷ ನಾಗೇಶ್ ರೆಡ್ಡಿ, ಕೋಶಾಧ್ಯಕ್ಷ N ಕೃಷ್ಣಾರೆಡ್ಡಿ, ಆಡಳಿತ ಮಂಡಳಿಯ ಸದಸ್ಯರು ಶಿವಶರಣಪ್ಪ ಪಾಟೀಲ್, ನಾರಾಯಣರಾವ್ ಮುಖೇಡ್ಕರ್, ವೀರಶೆಟ್ಟಿ ಖ್ಯಾಮ ದಂಪತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 422ಕ್ಕೂ ಹೆಚ್ಚು ಮಾತೆಯರು ಭಾಗವಹಿಸಿದ್ದರು. ಸ್ವಾಗತ ಪರಿಚಯ ಶ್ರೀಮತಿ ಸುಧಾ ಮೂಲ್ಗೆ, ವೈಯಕ್ತಿಕ ಗೀತೆ ಶ್ರೀಮತಿ ಅಮೃತ ರಾಮೇಶ್ವರ್ ಸೋಲಂಕಿ, ವಂದನಾರ್ಪಣೆ ಶ್ರೀಮತಿ ಸುಜಾತಾ ಶಾಂತಕುಮಾರ್, ನಿರೂಪಣೆ ಶ್ರೀಮತಿ ವೈಜಂತಿ ಪ್ರಕಾಶ್ ನೆರವೇರಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.